ವೀಕ್ಷಕರೇ, ಚಾಮುಂಡಿ ಬೆಟ್ಟ ನಮ್ಮ ರಾಜ್ಯದ ಸಾಂಸ್ಕೃತಿಕ ದ್ಯೋತಕಗಳಲ್ಲಿ ಒಂದು. ನಿಮ್ಮಲ್ಲೂ ಹೆಚ್ಚಿನವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ಅದರ ಮನಮೋಹಕ ಸೌಂದರ್ಯವನ್ನು ಆಸ್ವಾದಿಸಿನೇ ಬಂದಿರ್ತೀರಿ. ನಿತ್ಯಲ್ಲಿಯೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಭೇಟಿ ಕೊಡ್ತಾರೆ. ಮೈಸೂರಿಗೆ ಬರುವ ಯಾರೇ ಆಗಲಿ ಅವರು ಚಾಮುಂಡಿ ಬೆಟ್ಟವನ್ನು ವೀಕ್ಷಣೆ ಮಾಡದೆ ಹೋದರೆ ಅವರ ಜರ್ನಿ ಅಪೂರ್ಣ ಅಂತಲೇ ಅರ್ಥ. ಮೈಸೂರಿಗೆ ಬರುವ ಪ್ರತಿಯೊಬ್ಬರು ಕೂಡ ತಪ್ಪದೆ ನೋಡುವ ಸ್ಥಳ ಅಂದರೆ ಅದು ನಿಶ್ಚಿತವಾಗಿ ಈ ಚಾಮುಂಡಿ ಬೆಟ್ಟ. ಈ ಕ್ಷೇತ್ರಕ್ಕೆ ಧಾರ್ಮಿಕ, ಆಧ್ಯಾತ್ಮಿಕ, ಪೌರಾಣಿಕ ಹಾಗೂ ಚಾರಿತ್ರಿಕ ಮಹತ್ವ ಸಾಕಷ್ಟಿದೆ. ಮೈಸೂರಿನ ಮೆರುಗು ಹೆಚ್ಚಿಸುವ ಕ್ಷೇತ್ರಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಅಗ್ರಸ್ಥಾನವನ್ನು ಕೊಡಲೇಬೇಕು. ಚಾಮುಂಡೇಶ್ವರಿ ದೇವಿಯ ದಿವ್ಯ ಸನ್ನಿಧಾನವಾದಂಥ ಈ ಚಾಮುಂಡಿ ಬೆಟ್ಟದ ಕುರಿತಾಗಿ ನಿಮಗೆ ಗೊತ್ತಿಲ್ಲದಂಥ ಆಸಕ್ತಿಕರ ಅಂಶಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ, ಮೊದಲನೇದಾಗಿ ಈ ಚಾಮುಂಡಿ ಬೆಟ್ಟ ಮೈಸೂರಿನ ಸೌತ್ ಈಸ್ಟ್ ಕಡೆ ಬರುತ್ತೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 3489 ಅಡಿ ಎತ್ತರದಲ್ಲಿದ್ದು ಮೈಸೂರಿನ ಕೇಂದ್ರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಇದು ತಾಯಿ ಚಾಮುಂಡೇಶ್ವರಿ ದೇವಿಯ ಹೆಸರಿನೊಂದಿಗೆ ತನ್ನ ಹೆಸರನ್ನು ಪಡೆದ ಬೆಟ್ಟ. ಬೆಂಗಳೂರಿನ ನಂದಿ ಬೆಟ್ಟ, ಕೊಡಚಾದ್ರಿ ಬೆಟ್ಟ, ಬಾಬಾ ಬುಡನ್ಗಿರಿ ಹೀಗೆ ರಾಜ್ಯದ ಪ್ರಮುಖ ಪ್ರೇಕ್ಷಣೀಯ ಬೆಟ್ಟಗಳಲ್ಲಿ ಈ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೊದಲ ಸ್ಥಾನ ಇದೆ. ಇಲ್ಲಿಯ ತಾಯಿ ಚಾಮುಂಡಿಯನ್ನ ದುರ್ಗೆ ಎಂದು ನಾಡ ದೇವಿ ಅಂತಲೂ ಕೂಡ ಕರೆಯಲಾಗುತ್ತೆ. ಇನ್ನು ಎರಡನೇದಾಗಿ ಹೇಳುವುದಾದರೆ ಇದರ ಇತಿಹಾಸದ ಬಗ್ಗೆ. ಈ ಮುನ್ನ ಈ ಬೆಟ್ಟಕ್ಕೆ ಮಹಾಬಲಾಚಲ ಅಥವಾ ಮಹಾಬಲ ಬೆಟ್ಟ ಅಂತಲೇ ಹೆಸರಿತ್ತು. ಹಿಂದೂ ಪುರಾಣಗಳಲ್ಲಿ ಹಾಗೂ ಸಿಕ್ಕ ಕೆಲ ಮೈಸೂರಿನ ಹಳೆಯ ಶಾಸನಗಳಲ್ಲಿ ಈ ಬೆಟ್ಟಕ್ಕೆ ಇಲ್ಲಿಂದ ಸುಮಾರು 1000 ವರ್ಷಗಳ ಹಿಂದೆ ಇದೇ ಹೆಸರಿತ್ತು ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಕ್ತಿ ಸ್ವರೂಪಿಯಾದಂಥ ಚಾಮುಂಡೇಶ್ವರಿ ದೇವಿ ಮಹಾ ಅಸುರನಾಗಿದ್ದ ಮಹಿಷಾಸುರನನ್ನು ವಧಿಸಿ ಇಲ್ಲಿ ನೆಲೆಯಾದ ಮೇಲೆಯೇ ಈ ಒಂದು ಸ್ಥಳಕ್ಕೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂದಿದ್ದು. ಈ ಮುನ್ನ ಅಸುರನಾದಂಥ ಮಹಿಷಾಸುರನೇ ಈ ಬೆಟ್ಟದ ಸಹಿತ ಇಡೀ ಮೈಸೂರನ್ನೇ ಆಳ್ತಾ ಇದ್ದ. ಅವನ ಹೆಸರಿಂದಲೇ ಮೈಸೂರಿಗೆ ತನ್ನ ಹೆಸರು ಬಂದಿದೆ. ಮೊದಲು ಮೈಸೂರಿನ ಹೆಸರು ಮೈಸೂರು ಅಂತ ಇತ್ತು. ಮಹಿಷಾಸುರನ ಊರು ಎಂದಿದ್ದ ಇದರ ಹೆಸರು ಕಾಲಕ್ರಮೇಣ ಮೈಸೂರು ಎಂಬ ರೂಪವನ್ನು ಪಡೆಯಿತು. ಇನ್ನು ಮಹಾಬಲಾಚಲ ಬೆಟ್ಟ ಅವನದೇ ಹೆಸರಲ್ಲಿತ್ತು ಅಂತ ಹೇಳಲಾಗುತ್ತೆ. ಅಲ್ಲಿ ವಾಸವಿದ್ದ ಈತನನ್ನ ಮಹಾಬಲ ಅಂತ ಕೂಡ ಕರೆಯಲಾಗ್ತಿತ್ತು ಅಂತ ಅನೇಕರ ವಾದ. ಮಹಿಷಾಸುರನನ್ನು ವಧಿಸಿದ ಮೇಲೆ ತಾಯಿ ಚಾಮುಂಡಿ ಮಹಿಷಾಸುರ ಮರ್ದಿನಿಯಾಗಿ ಹೆಸರಾಗ್ತಾಳೆ. ಬಹುಶಃ ಪುರಾಣದ ಈ ಒಂದು ಘಟನೆ ಇಸವಿ ಕ್ರಿಸ್ತಶಕ 950ರ ಸುಮಾರಿನಲ್ಲಿ ನಡೆದಿರಬಹುದು ಅಂತ ಇತಿಹಾಸಕಾರರು ಅಭಿಪ್ರಾಯವನ್ನು ಪಡ್ತಾರೆ. ಅವರು ಹೀಗೆ ಅನುಮಾನಿಸೋದಕ್ಕೆ ಕಾರಣ ಈಗಲೂ ಕೂಡ ಮೈಸೂರಿನ ಕೆಲ ಬುಡಕಟ್ಟು ಜನರಾದಂಥ ಸೋಲಿಗರು ಹಾಗೂ ಇತರರು ಅಸುರನಾದ ಮಹಿಷಾಸುರನನ್ನ ತಮ್ಮ ಪೂರ್ವಜರು ಅಂತ ಆರಾಧಿಸ್ತಾರೆ. ಇನ್ನು ಮೂರನೇದಾಗಿ ನಾವು ತಿಳಿಯಬೇಕಾದದ್ದು ಮೈಸೂರಿನ ರಾಜರಿಗೂ ಹಾಗೂ ಈ ಚಾಮುಂಡಿ ಬೆಟ್ಟಕ್ಕೂ ಇರಬಹುದಾದಂತಹ ಗಾಢ ಸಂಬಂಧದ ಬಗ್ಗೆ. ಶತಶತಮಾನಗಳಿಂದಲೂ ಚಾಮುಂಡಿ ಬೆಟ್ಟ ತನ್ನ ವೈಭವಕ್ಕೆ ಹೆಸರಾಗಿದೆ. ಮೈಸೂರು ಒಡೆಯರಲ್ಲಿ ಒಬ್ಬರಾದ 3ನೇ ಕೃಷ್ಣರಾಜ ಒಡೆಯರವರು ಮೊದಲ ಬಾರಿ ಎಂಬಂತೆ ಚಾಮುಂಡಿ ಬೆಟ್ಟವನ್ನು 1827ರ ಸುಮಾರಿನಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ರಿನೋವೇಟ್ ಮಾಡಿದ್ರು. ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡಿಯ ದೇಗುಲದ ಜೊತೆ ಪಕ್ಕದಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಕೂಡ ಇದೆ. ಹಲವು ಪ್ರಕಾರ ಈ ಮಹಾಬಲ ಅನ್ನೋದು ಶಿವನ ಹೆಸರುಗಳಲ್ಲಿ ಒಂದಾಗಿದ್ದು ಆತನೇ ಇಲ್ಲಿ ಮಹಾಬಲನಾಗಿ ನೆಲೆಸಿದ್ದಾನೆ. ಈಗ ಆತನ ಪಕ್ಕದಲ್ಲಿಯೇ ಆತನ ಸಹಧರ್ಮಿಣಿಯಾದ ಪಾರ್ವತಿ ಚಾಮುಂಡೇಶ್ವರಿಯಾಗಿ ಇಲ್ಲಿ ನೆಲೆಸಿದ್ದಾಳೆ ಎಂಬ ಪ್ರತೀತಿ ಇದೆ. ಇಲ್ಲಿ ಪ್ರತಿ ವರ್ಷ ಕೂಡ ಆಕೆಯ ಉತ್ಸವದ ಜೊತೆ ತೆಪ್ಪೋತ್ಸವ ಕೂಡ ಜರುಗುತ್ತೆ ಹಾಗೂ ಇದಕ್ಕೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ತಾವು ಸಾಕ್ಷಿಯಾಗ್ತಾರೆ. ವೀಕ್ಷಕರು, ನೀವು ಚಾಮುಂಡಿ ಬೆಟ್ಟದಲ್ಲಿ ಗಮನಿಸಿದ ಹಾಗೆ ಬೃಹದಾಕಾರದ ಒಂದು ನಂದಿಯ ವಿಗ್ರಹ ಇದೆ. ಇದು ಕಲ್ಲಿನ ವಿಗ್ರಹವಾಗಿದ್ದು ಏಕಶಿಲಾ ಮೂರ್ತಿಯಿಂದಲೇ ಇದನ್ನು ರಚಿಸಲಾಗಿದೆ ಅಂತ ಹೇಳಲಾಗುತ್ತೆ. ಇದು 4.5 ಮೀಟರ್ ಎತ್ತರವಿದ್ದು ಹಾಗೂ 7 ಮೀಟರ್ಗೂ ಹೆಚ್ಚು ಉದ್ದ ಇದೆ. ಅಂದರೆ ಇದಕ್ಕೆ ಸುಮಾರು 1800 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ ಅಂತ ಅಂದಾಜಿಸಲಾಗಿದೆ. ಚಾಮುಂಡಿ ದೇವಸ್ಥಾನಕ್ಕೆ ಕೊಂಚವೇ ದೂರದಲ್ಲಿ ಬೃಹದಾಕಾರದ ಮಹಿಷಾಸುರನ ನಿಂತ ಭಂಗಿಯಲ್ಲಿರುವಂತಹ ಪ್ರತಿಮೆ ಈಗಲೂ ಕೂಡ ಅಲ್ಲಿದೆ. ಆತ ಒಂದು ಕೈಯಲ್ಲಿ ತನ್ನ ಆಯುಧವನ್ನು ಹಾಗೂ ಇನ್ನೊಂದು ಕೈಯಲ್ಲಿ ಹಾವನ್ನು ಹಿಡಿದು ಉಗ್ರವಾಗಿ ನಿಂತ ರೀತಿಯಲ್ಲಿ ಇದನ್ನು ಕಡೆದು ನಿಲ್ಲಿಸಲಾಗಿದೆ. ಮೊದಲೆಲ್ಲ ನಾಡಹಬ್ಬ ದಸರಾದಂದು ಆನೆಯ ಮೇಲಿನ ಅಂಬಾರಿಯಲ್ಲಿ ಮೈಸೂರಿನ ಒಡೆಯರನ್ನೇ ಕೂರಿಸಿ ಮೆರವಣಿಗೆ ಮಾಡಿಸಲಾಗ್ತಿತ್ತು. ಆದರೆ ಕ್ರಮೇಣ ಅಂದರೆ ಹೀಗೆ 200 ವರ್ಷಗಳ ಹಿಂದೆ ಈ ಒಂದು ಪರಿಪಾಠ ನಿಂತು ರಾಜರ ಬದಲಿಗೆ ತಾಯಿ ಚಾಮುಂಡೇಶ್ವರಿಯ ಚಿನ್ನದ ವಿಗ್ರಹವನ್ನೇ ಅಂಬಾರಿಯೊಳಗೆ ಇಟ್ಟು ಮೆರವಣಿಗೆಯನ್ನ ಮಾಡಿಸಲಾಗುತ್ತೆ. ಆಗೆಲ್ಲ ರಾಜ ಪ್ರತ್ಯಕ್ಷ ದೇವತಾ ಎಂಬ ತತ್ವ ಅನುಸರಣೆಯಲ್ಲಿತ್ತು. ಅಂದರೆ ರಾಜನೇ ಕಣ್ಣಿಗೆ ಕಾಣುವ ದೇವರು ಅಂತ ಅರ್ಥ. ಆದರೆ ಕ್ರಮೇಣ ರಾಜಪ್ರಭುತ್ವ ಮರೆಯಾಗಿ ರಾಜನನ್ನು ಹೊತ್ತು ತಿರುಗುವ ಪದ್ಧತಿ ಕೂಡ ನಿಲ್ತು. ಬೆಟ್ಟ ಮೈಸೂರಿನ ಪಿಜಿ ನಗರದಿಂದ ವಿಹಂಗಮವಾಗಿ ಗೋಚರಿಸುತ್ತೆ ಹಾಗೂ ಬೆಟ್ಟದ ಮೇಲಿಂದ ನಿಂತು ನೋಡಿದ್ರೆ ಮೈಸೂರಿನ ಕಾರಂಜಿ ಕೆರೆ, ಮೈಸೂರಿನ ಅರಮನೆ ಹಾಗೂ ಇತರೆ ದೇಗುಲಗಳೆಲ್ಲವೂ ಕೂಡ ಕಾಣಿಸ್ತವೆ. ದೇಶದ 18 ಮಹಾಶಕ್ತಿ ಪೀಠಗಳಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟ ಕೂಡ ಒಂದು ಅಂತ ಪರಿಗಣಿಸಲಾಗಿದೆ. ಇದನ್ನ ಕ್ರೌಂಚ ಪೀಠವೆಂದು, ಮಹಾಶಕ್ತಿ ಪೀಠವೆಂದು ಕೂಡ ರಾಜ್ಯದ ಜನ ಗೌರವಿಸಿ ಪವಿತ್ರ ಸ್ಥಾನವನ್ನು ನೀಡಿದ್ದಾರೆ. ಇದರ ಚರಿತ್ರೆಯನ್ನು ನೋಡುವುದಾದರೆ ಮೊದಲ ಬಾರಿಗೆ ಈ ದೇಗುಲದ ಚತುಷ್ಕೂಟ ದೇವಾಲಯವನ್ನು ಕ್ರಿಸ್ತಶಕ 12ರ ಸುಮಾರಿನಲ್ಲಿ ರಾಜ್ಯದ ಪ್ರಧಾನ ರಾಜವಂಶವಾದ ಹೊಯ್ಸಳರ ಅರಸರೇ ಕಟ್ಟಿಸಿದ್ದಾಗಿ ಉಲ್ಲೇಖ ಇದೆ. ಹಾಗೂ ಈ ದೇಗುಲದ ಗೋಪುರವನ್ನು ಕ್ರಿಸ್ತಶಕ 17ರ ಸುಮಾರಿನಲ್ಲಿ ವಿಜಯನಗರದ ಅರಸರು ಕಟ್ಟಿಸಿರಬಹುದಾದಂತಹ ಸಾಧ್ಯತೆ ಇದೆ ಅಂತ ತಜ್ಞರ ವಾದ. ಈ ಚಾಮುಂಡಿ ಬೆಟ್ಟ ಪ್ರಾಚೀನ ಹಿಂದೂ ಸನ್ನಿಧಾನವಾಗಿದ್ದು ಇಲ್ಲಿ 1008 ಮೆಟ್ಟಿಲುಗಳ ರಚನೆ ಕೂಡ ಇದೆ. ಇಲ್ಲಿ 800ನೇ ಮೆಟ್ಟಿಲಿರುವ ಕಡೆ ಬೃಹದಾಕಾರದ ಪ್ರಾಚೀನ ನಂದಿಯ ವಿಗ್ರಹ ಕೂಡ ಭವ್ಯವಾಗಿ ನೆಲೆಯಾಗಿದೆ. ದಸರಾ ಹಾಗೂ ನವರಾತ್ರಿ ಹಬ್ಬಗಳಂದು ಚಾಮುಂಡಿ ದೇಗುಲ
ದೇಗುಲ ಚಿನ್ನದ ಮಂದಿರವಾಗಿ ಕಂಗೊಳಿಸುತ್ತೆ. ನವರಾತ್ರಿಯ ಸಮಯದಲ್ಲಿ 7ನೇ ರಾತ್ರಿ ಮೈಸೂರು ಮಹಾರಾಜರು ತಮ್ಮ ಒಡವೆ ಹಾಗೂ ಆಭರಣಗಳನ್ನ ದೇಗುಲದ ಅರ್ಚಕರಿಗೆ ನೀಡಿ ತಾಯಿಗೆ ಅಲಂಕರಿಸುವಂತೆ ಆದೇಶಿಸುತ್ತಾರೆ. ಉತ್ಸವ ಮುಗಿದ ಬಳಿಕ ಆ ಆಭರಣಗಳನ್ನೆಲ್ಲ ಸುರಕ್ಷಿತವಾಗಿ ಅರಮನೆಯನ್ನ ಸೇರ್ತವೆ. ಈ ಒಂದು ಪರಿಪಾಠ ಸಾವಿರಾರು ವರ್ಷಗಳಿಂದಲೂ ಕೂಡ ಅಲ್ಲಿ ಆಚರಣೆಯಲ್ಲಿದ್ದು ಈಗಲೂ ಕೂಡ ಅದು ರೂಢಿಯಲ್ಲಿದೆ. ಚಾಮುಂಡಿ ಬೆಟ್ಟ ಕೇವಲ ತನ್ನ ಧಾರ್ಮಿಕತೆ ಹಾಗೂ ಸಾಂಸ್ಕೃತಿಕತೆಗಳಿಗೆ ಮಾತ್ರವಲ್ಲದೆ ತನ್ನ ಅಗಾಧವಾದ ಜೀವ ವೈವಿಧ್ಯತೆಗೆ ಹೆಸರಾಗಿದೆ. ಚಾಮುಂಡಿ ಬೆಟ್ಟ ತನ್ನ ಸುತ್ತಲೂ ಹಚ್ಚ ಹಸಿರಿನಿಂದ ಆವರಿಸಲ್ಪಟ್ಟಿದ್ದು ಇಲ್ಲೆಲ್ಲ ಹತ್ತಾರು ನೂರಾರು ಬಗೆಯ ಪ್ರಾಣಿ ಪಕ್ಷಿಗಳ ಸಂಕುಲ ವಾಸ್ತವವನ್ನು ಹೂಡಿದೆ. ಜಿಂಕೆ, ಸಾರಂಗ, ಕಡವೆ, ಕರಡಿ, ಚಿರತೆ, ಆನೆ ಮೊದಲಾದ ಪ್ರಾಣಿ ಸಂಪದಗಳನ್ನ ಇಲ್ಲಿ ನಾವು ಕಾಣಬಹುದು. ಅಷ್ಟೇ ಅಲ್ಲ, ಚಾಮುಂಡಿ ಬೆಟ್ಟ ಇಲ್ಲಿ ಅನೇಕ ವಿಧದ ಸಸ್ಯ ಸಂಕುಲಗಳನ್ನು ಕೂಡ ತನ್ನಲ್ಲಿ ಇಟ್ಕೊಂಡು ಆಶ್ರಯವನ್ನ ನೀಡಿದೆ. ಬೆಟ್ಟದಲ್ಲಿ ಇವತ್ತಿಗೂ ಕೂಡ ಆಷಾಢ ಮಾಸದ ಶುಕ್ರವಾರಗಳಂದು ವಿಶೇಷ ಪೂಜೆಯನ್ನ ದೇವಿಗೆ ಸಲ್ಲಿಸಲಾಗುತ್ತೆ. ಇದಲ್ಲದೆ ನವರಾತ್ರಿ, ಅಮ್ಮನವರ ವರ್ಧಂತಿ ಮುಂತಾದ ಆಚರಣೆಗಳು ಕೂಡ ಇಲ್ಲಿ ನಡೆಯೋದು ವಿಶೇಷ. ಆಷಾಢ ಹಾಗೂ ಶುಕ್ರವಾರದ ದಿನಗಳು ಇಲ್ಲಿಯ ದೇವಿಯ ಪೂಜೆಗೆ ಶುಭಕರ ಅಂತ ಭಾವಿಸಲಾಗುತ್ತೆ. ಶುಕ್ರವಾರದ ದಿನ ಇಲ್ಲಿ ವಿಶೇಷ ಸಂಖ್ಯೆಯಲ್ಲಿ ಭಾರಿ ಜನೋಸ್ತಮ ಇಲ್ಲಿಯ ದೇವಿ ದರ್ಶನಕ್ಕೆ ಹರಿಬರುತ್ತೆ. ಇಲ್ಲಿ ಚಾಮುಂಡಿ ಬೆಟ್ಟವನ್ನ ಹಗಲಿರುಳು ತಾಯಿ ಚಾಮುಂಡೇಶ್ವರಿ ಜತನದಿಂದ ಕಾಯುತ್ತಾಳೆ ಹಾಗೂ ಇಲ್ಲಿರುವ ಪ್ರತಿಯೊಂದು ಜೀವಿಯ ಕ್ಷೇಮ ಹಾಗೂ ಸುರಕ್ಷತೆಯ ಬಾಧ್ಯತೆಯನ್ನು ಕೂಡ ಆಕೆಯೇ ಸದಾ ಹೊರ್ತಾಳೆ ಅಂತ ಜನ ನಂಬ್ತಾರೆ. ಇದರ ಜೊತೆ ಬೆಟ್ಟದ ಸುತ್ತ ವಾಸವಿರುವಂತಹ ಹಲವು ಬುಡಕಟ್ಟು ಹಾಗೂ ಗಿರಿಜನರ ಜನಜೀವನ ಹಾಗೂ ಅವರ ಪೂಜಾ ವಿಧಿವಿಧಾನಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಈ ರೀತಿ ವೈವಿಧ್ಯಮಯವಾದಂತಹ ಪೂಜಾ ಪುನಸ್ಕಾರ ಹಾಗೂ ಮಿಶ್ರ ಆಚರಣೆಗಳಿಗೆ ಈ ಚಾಮುಂಡಿ ಬೆಟ್ಟ ನಿತ್ಯ ಸಾಕ್ಷಿಯಾಗ್ತಾನೆ ಇರುತ್ತೆ. ವೀಕ್ಷಕರೇ, ತಾಯಿ ಚಾಮುಂಡಿ ಹಿಂದೂ ನಂಬಿಕೆಯಲ್ಲಿ ಬರುವಂಥ 81 ಮುಖ್ಯ ತಾಂತ್ರಿಕ ದೇವ ಮಾತೆಯರಲ್ಲಿ ತಾನು ಅಗ್ರಸ್ಥಾನವನ್ನು ಪಡೆದಿದ್ದಾಳೆ. ಈಕೆಯನ್ನ ಹಿಂದೂ ಪುರಾಣದ ಯೋಗಿನಿಯರಲ್ಲಿ ಮುಖ್ಯ ದೇವತೆ ಅಂತ ಕರೆಯಲಾಗಿದೆ. ಈಕೆ ಹೆಸರು ಚಾಮುಂಡ ಎಂಬ ಸಂಸ್ಕೃತದ ಪದದಿಂದ ಮೂಡಿ ಬಂದಿದೆ ಹಾಗೂ ಇದು ಚಂಡ ಹಾಗೂ ಮುಂಡ ಎಂಬ ಹೆಸರಿನ ರಾಕ್ಷಸರಿಂದಲೇ ಹುಟ್ಟಿದ ಹೆಸರು. ಈ ಚಂಡ ಮುಂಡರನ್ನ ದುರ್ಗೆ ತಾನು ಕಾಳಿಯಾಗಿ ವಧಿಸಿದ್ದ ಹಿನ್ನೆಲೆಯಲ್ಲಿ ಈಕೆಗೆ ಚಾಮುಂಡಿ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ. ನಮ್ಮ ರಾಜ್ಯದ ಅಭಯಾರಣ್ಯಗಳಲ್ಲಿ ಚಾಮುಂಡಿ ಬೆಟ್ಟ ಕೂಡ ಒಂದು ಹಾಗೂ ರಾಜ್ಯದ ಮುಖ್ಯ ಹೆರಿಟೇಜ್ ತಾಣವಾಗಿ ಚಾಮುಂಡಿ ಬೆಟ್ಟ ಗುರುತಿಸಿಕೊಂಡಿದೆ. ನವರಾತ್ರಿಯ ಉತ್ಸವದ ವೇಳೆ ಈ ಪವಿತ್ರ 9 ದಿನಗಳಲ್ಲಿ ಚಾಮುಂಡಿಯನ್ನು 9 ವಿವಿಧ ಸ್ವರೂಪಗಳಲ್ಲಿ ಅಲಂಕರಿಸಿ ಪೂಜಿಸಲಾಗುತ್ತೆ. ಈಕೆ ಈ ನಾನಾ ಸ್ವರೂಪಗಳನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಈ ವಿಷಯದಲ್ಲಂತೂ ನಿಜಕ್ಕೂ ಮೈಸೂರಿಗರು ಬಹಳ ಅದೃಷ್ಟವಂತರು. ಈ ದೇವಿಯ ಮಹಾತ್ಮೆ, ಆಕೆಯ ಅಂದ ಚಂದವನ್ನು ಕಣ್ತುಂಬಿಕೊಳ್ಳುವ ಸಲುವಾಗಿಯೇ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಕೂಡ ಯಾತ್ರಿಕರು ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಒಟ್ಟಿನಲ್ಲಿ ಚಾಮುಂಡಿ ಬೆಟ್ಟ ರಾಜ್ಯದ ಹಿರಿಮೆ ಹಾಗೂ ಗರಿಮೆಗಳಲ್ಲಿ ಒಂದು. ಇದು ನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ಸೌಧ. ಕರ್ನಾಟಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ತಮ್ಮ ಜೀವಿತಾವಧಿಯಲ್ಲಿ ಕನಿಷ್ಠ ಒಮ್ಮೆಯಾದರೂ ಮೈಸೂರು ಹಾಗೂ ಚಾಮುಂಡಿ ಬೆಟ್ಟವನ್ನು ನೋಡಲೇಬೇಕು. ಚಾಮುಂಡಿ ಬೆಟ್ಟವನ್ನು ನೀವು ಈ ಮೊದಲೇ ನೋಡಿದರೆ ನಿಮಗೆ ಅಲ್ಲಿ ಇಷ್ಟವಾಗಿದ್ದು ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸಿ ಮತ್ತೆ ಮುಂದಿನ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.